ಮಾನ್ಯ ವೀಕ್ಷಕರೇ, ನಾವಿವತ್ತು ಶ್ರೀನಿವಾಸಪುರ ಭಾಗದಲ್ಲಿದ್ದೇವೆ. ಅಂದರೆ ಕೋಲಾರನಿಂದ ಮುಂದೆ ಶ್ರೀನಿವಾಸಪುರ ಭಾಗ. ವಿಶೇಷ ಏನಂತ ಹೇಳಿದರೆ, ತುಂಬ ಬರಡಾಗಿತ್ತಿದು ಒಂದು ಕಾಲದಲ್ಲಿ. ಪೂರ್ತಿ ಭೂಮಿಗಳಿಲೆಲ್ಲ ಬರಡಾಗಿತ್ತು. ನಿಮಗೆಲ್ಲ ಗೊತ್ತು, 5 ವರ್ಷಗಳ ಹಿಂದೆ ರಾಜ್ಯ ಸರ್ಕಾರ KC ವ್ಯಾಲಿ, ಕೋರಮಂಗಲ ಚಲ್ಗಟ್ಟ ವ್ಯಾಲಿ ಅನ್ನೋದು ಪ್ರಾರಂಭ ಮಾಡಿತು. ಅಂದರೆ ಯಾವುದು ತಮಿಳುನಾಡಿಗೆ ಬೆಂಗಳೂರು ಕೆರೆಗಳ ನೀರು ಹರಿತಾ ಇತ್ತು. ಅದನ್ನ ಈ ಭಾಗ ಕೋಲಾರ ಭಾಗಕ್ಕೆ ಸಂಸ್ಕರಣೆ ಮಾಡಿ ತಿರುಗಿಸ್ತು. ಆ ನಂತರದಲ್ಲಿ ಸುಮಾರು ಅಂದರೆ ಇಲ್ಲಿ ಬೋರ್ಗಳೆಲ್ಲವೂ ರೀಚಾರ್ಜ್ ಆದವು. ಕೃಷಿ ಚಟುವಟಿಕೆಗಳು ತುಂಬ ಅದ್ಭುತವಾಗಿ ಪ್ರಾರಂಭ ಆಯಿತು. ಇದರ ಒಬ್ಬರು ಫಲಾನುಭವಿ ನಮ್ಮ ಇದ್ದಾರೆ. ಅವ್ರು ಯಾರಂತ ಹೇಳಿದ್ರೆ ಮಧು ಅಂತ ಹೇಳಿ, ITI ಮುಗಿಸಿದಂಥವ್ರು. ವಿಶೇಷವಾಗಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಚಿಕ್ಕ ಹುಡುಗರಿದ್ದಾರೆ, ಆದರೂ ಲಕ್ಷಾಂತರ ರೂಪಾಯಿ ಭಾಗದಲ್ಲಿ ದುಡಿತಾ ಇದ್ದಾರೆ. ಹೀಗಾಗಿ ಇವತ್ತು ಅವರನ್ನ ಪರಿಚಯ ಮಾಡುವ, ನಮ್ಮ ರಾಜ್ಯದ ಯುವ ಜನರಿಗೆ ಸ್ಫೂರ್ತಿಯಾಗಲಿ. ಯಾಕಂತ ಹೇಳಿದ್ರೆ ಇವತ್ತೆಲ್ಲರೂ ಕೃಷಿಯಿಂದ ದೂರ ಆಗುವಂಥ ಸಮಯದಲ್ಲಿ ಕೃಷಿಯಿಂದ ಲಾಭ ಇದೆ. ಅದರಲ್ಲೂ ವಿಶೇಷವಾಗಿ ಲಕ್ಷಾಂತರ ರೂಪಾಯಿ ಅಂತ ಹೇಳಿದರೆ, ಕಳೆದ ವರ್ಷ ಸುಮಾರು ಒಂದು 15ರಿಂದ 20 ಲಕ್ಷ ರೂಪಾಯಿವರೆಗೂ ವಹಿವಾಟು ಮಾಡಿದರು ಅಂತ ಸುಮಾರು ಇಲ್ಲಿ ಗ್ರಾಮಸ್ಥರು ಹೇಳ್ತಾ ಇದ್ರು. ಹೀಗಾಗಿ ನಾನು ಇವತ್ತು ಅವ್ರನ್ನ ಮಾತಾಡ್ಸ್ಲಿಕ್ಕೆ ಬಂದೆ. ಅವ್ರ ಹತ್ರನೇ ಮಾತಾಡ್ತಾ ಹೋಗುವ. ಇಲ್ಲಿ ಟೊಮೆಟೊ ಬಗ್ಗೆ ಬರುತ್ತೆ, ಸೇವಂತಿಗೆ ಹೂ ಬಗ್ಗೆ ಬರುತ್ತೆ. ಇದ್ದಾರೆ ಕೃಷಿಕರು, ತುಂಬಾ ಯುವಕರಾಗಿದ್ದಾರೆ. ಒಬ್ರು ಮಧು, ಇನ್ನೊಬ್ರು ಸೋಮಶೇಖರ್. ಈಗ ಇವರು ಟೊಮೆಟೊ ಬೆಳೆಯುವಂಥವ್ರು ITI ಮುಗಿಸಿದ್ದಾರೆ. ಯಾಕೆ ಎಜುಕೇಶನ್ ಮುಗಿಸಿದ ನಂತರ ಜಾಬಿಗೆ ಹೋಗ್ಬೋದಲ್ಲ? ನಿಮ್ಮ ಕೋಲಾರ ಸೈಡು ಈ ಭಾಗದಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿದಾವೆ, ಹೋಗ್ಬೋದಾಯ್ತು ಸರ್. ಈಗ ವ್ಯವಸಾಯ ಜಮೀನೆಲ್ಲ ಐತೆ, ಯಾಕೆ ಸುಮ್ಮನೆ ವ್ಯವಸಾಯ ಮಾಡ್ಕೊಂಡಿರೋಣ? ಯಾಕೆ? ಎಷ್ಟು ಎಕರೆ ಇದೆ ಜಮೀನ್ ತಮ್ಮ ಹತ್ರ? 5 ಎಕರೆ ಐತೆ ಸರ್. ಹೌದ್ರಾ? ಅದರಲ್ಲಿ ಟೊಮೆಟೊ ಎಷ್ಟು ಎಕರೆ ಹಾಕಿ? ಸರ್ ಇದು 3 ಎಕರೆ, ಅಲ್ಲೊಂದು 2 ಎಕರೆ ಐತೆ. ಇದು 3 ಎಕರೆನೂ ಟೊಮೆಟೊನೇ ಮಾಡಿದ್ದೀವಿ ಸರ್. ಅಂದ್ರೆ ಇದು ಪ್ರತಿ ವರ್ಷನೂ ಟೊಮೆಟೊ ಮಾಡ್ತೀರಾ? ಸೀಸನ್ ಅಲ್ಲಿ ಮಾಡ್ತೀವಿ. ಮತ್ತೆ ಬೆಡ್ ಚೆನ್ನಾಗಿದ್ರೆ ಮತ್ತೇನು ಅದೇ ಬೆಳೆ ಮುಂದುವರಿಸ್ತೀವಿ ಸರ್. ಅದೇ ಬೆಳೆ ಮುಂದುವರಿಸ್ತೀರಾ? ಟೊಮೆಟೊ ಬೆಳೆ ಅಂತ ಹೇಳಿದ್ರೆ, ನಾನು ಫಸ್ಟ್ ಅವ್ರು ಹೇಳ್ತಾ ಇದ್ರು, ಸುಮಾರು 4 ಲಕ್ಷದಿಂದ ಪ್ರಾರಂಭ ಆದರೆ 12 ಲಕ್ಷದವರೆಗೂ ಸಿಗುತ್ತೆ ನಮಗೆ ಅಂತ ಹೇಳಿ. ಅದರ ಅರ್ಥ ಈಗ ಹೇಗೆ ಇದಕ್ಕೆ ಖರ್ಚು ಎಷ್ಟಾಗುತ್ತೆ 3 ಎಕರೆಯಲ್ಲಿ ಬೆಳಿಬೇಕಾದ್ರೆ ಟೊಮೆಟೊ? ಸರ್ ನಾವು ಮೊದಲು ಉಳುಮೆ ಅಂತಾನೆ 50,000 ಖರ್ಚು ಮಾಡಿದ್ವಿ. ಮೊದಲು ಉಳುಮೆಗೆ ಕೊಟ್ಟಿಗೆ ಗೊಬ್ಬರ ಎಲ್ಲ 1 ಲಕ್ಷವರೆಗೂ ಬಿದ್ದಿದೆ. ನಮ್ಗೇನಂದ್ರೆ ಎಣ್ಣೆ ಬೆಡ್ಗೆ ಏನು ಅಷ್ಟು ಖರ್ಚು ಬಿದ್ದಿಲ್ಲ ನಮಗೆ. ಬರೀ 1.5 ಲಕ್ಷನೇ ಬಿದ್ದಿರೋದು ನಮಗೆ. ಅಂದ್ರೆ ಎರಡನೇ ಬೆಡ್ ಎಣ್ಣೆ ಬೆಳೆ. ಎರಡನೇ ಬೆಳೆ ಅಂದ್ರೆ ಮೊದಲಿನ ಬೆಳೆ ಏಪ್ರಿಲ್ ತಿಂಗಳಲ್ಲಿ ಬರುವಂತದ್ದು, ಎಣ್ಣೆ ಬೆಳೆ ಅಕ್ಟೋಬರ್ ತಿಂಗಳಲ್ಲಿ. ಸೊ ಒಂದು ಸರಿ ಬೆಳೆ ಬಂದ್ರೆ ಎಷ್ಟು ತಿಂಗಳು ಬರುತ್ತದು ಸರ್? ಈಗ 1.5 ತಿಂಗಳೇ ಬರೋದು ಸರ್. 1.5 ತಿಂಗಳೇ ಬರೋದು. 1.5 ತಿಂಗಳಲ್ಲಿ ಬೆಳೆ ಬರೋದು. 3 ತಿಂಗಳಲ್ಲಿ ಬೆಳೆ ಬರೋದು. ಬಟ್ ಫಸಲಿಸಿ 1.5 ತಿಂಗಳಿಗೆ ಲಾಸ್ಟ್ ಆಗುತ್ತೆ. 1.5 ತಿಂಗಳಿಗೆ ಲಾಸ್ಟ್ ಫಸಲು. ಇದನ್ನ ಟೊಮೆಟೊ ಬೆಳಿಬೇಕಂದ್ರೆ ಯಾವ ರೀತಿ ಗಿಡನ ನಡುವುದು? ಅಥವಾ ಫಸ್ಟು 5 ನೇಗಿಲಲ್ಲಿ ಉಳುಮೆ ಮಾಡ್ಬೇಕು ಸರ್. ಉಳುಮೆ ಮಾಡಿ ಮತ್ತೆ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿಬಿಟ್ಟು ರೋಟ್ರು ಹೊಡಿಬೇಕು. ಅಂದ್ರೆ 5 ನೇಗಿಲ ಅಂದ್ರೆ ಅರ್ಥ ಆಗಲಿಲ್ಲ. ಟ್ರ್ಯಾಕ್ಟ್ರಲ್ಲಿ ಸರ್ 5 ನೇಗಿಲಲ್ಲಿ ಹೊಡಿಸ್ಬೇಕು. ಮತ್ತೆ ಕೊಟ್ಟಿಗೆ ಗೊಬ್ಬರ ಎಲ್ಲ ಚೆಲ್ಬಿಟ್ಟು ರೋಟ್ರಲ್ಲಿ ಹೊಡೆದ್ಬಿಟ್ರೆ ಅದೆಲ್ಲ ಪೆಳ್ಳೆಲ್ಲ ಹೊಡೆಯುತ್ತೆ. ಆಗ ಬೆಡ್ ಹಾಕಿಬಿಟ್ಟು ಪೇಪರ್ ಹಾಕಿ, ಮಂಚಿಂಗ್ ಪೇಪರ್ ಹಾಕಿ ನಾರು. ಅಲ್ಲ, ಕೊಟ್ಟಿಗೆ ಗೊಬ್ಬರ ಅಂದ್ರೆ ಇದು ಸಾವಯವನ ಗೊಬ್ಬರ? ಅದು ಸಾವಯವ ಗೊಬ್ಬರ ಸರ್. ಅದು ಎಲ್ಲಿಂದ ತರ್ತೀರಾ? ನಮ್ಮದೇ ಇದೆ ಸರ್. ದನ ಕರುಗಳಿದ್ದಾವೆ, ನಮ್ಮದೇ ಗೊಬ್ಬರ. ಆ ಗೊಬ್ಬರನ ಹಾಕ್ತೀರಾ? ನಮ್ಮ ಫರ್ಟಿಲೈಸರ್ ಹಾಕೋದಿಲ್ಲ? ಅದು ಡ್ರಿಪ್ಪಲ್ಲಿ ಬಿಟ್ಕೊಂತೀವಿ ಸರ್. ಡ್ರಿಪ್ ಇರಿಗೇಷನ್ ಅಲ್ಲಿ ಬಿಟ್ಕೊಂತೀವಿ. ಈ ಸಮತಟ್ಟು ಮಾಡಿದ್ರ ಜಮೀನನ್ನ, ಇದು ಸಮತಟ್ಟಾಗಿರುತ್ತೆ. ಸಮತಟ್ಟ ಮತ್ತೆ ಬೆಡ್ ಹೊಡಿತೀವಿ ಟ್ರ್ಯಾಕ್ಟ್ರಲ್ಲೇ. ಬೆಡ್ ಅಂದ್ರೆ ಇದು ಈಗ 2 ಪಕ್ಕ ಇದು ಬೆಡ್. ಇದು ಬೆಡ್ ಮತ್ತೆ ಡ್ರಿಪ್ ಎಳ್ದ್ಬಿಟ್ಟು ಮಂಚಿಂಗ್ ಪೇಪರ್ ಇದು ಒಳಗಡೆ ಇದೆ ನೋಡಿ ಸರ್. ಒಳಗಡೆ ಇದೆ. ಇದು ಡ್ರಿಪ್. ಇದು ನೀರು, ಹನಿ ನೀರಾವರಿ. ಇದೆ. ಓಕೆ. ಅದಾದ ನಂತರ ಇದು ಏನ್ ಪೇಪರ್? ಇದು ಮಂಚಿಂಗ್ ಪೇಪರ್ ಸರ್. ಕಳೆ ಬರೋ ಅವಾಯ್ಡ್ ಮಾಡುತ್ತೆ. ಮತ್ತೆ ನೀರು ಅಷ್ಟು ಹೆಚ್ಚಾಗಿ ಕೇಳಲ್ಲ ಇದು ಪೇಪರ್ ಇದ್ರೆ. ಸೊ ಇದು ಈಗ ನೀವು ಹಾಕಿದ್ರ ಕರೆಕ್ಟು, ಈ ಪೇಪರ್ ಹಾಕಿದ್ರ, ಆಮೇಲೆ ಅಲ್ಲಿ ಇದು ಪೈಪ್ಲೈನ್ ಹಾಕಿದ್ರ, ಡ್ರಿಪ್ ಇರಿಗೇಷನ್ ಹಾಕಿದ ನಂತರ ಇದಲ್ಲ ಸರ್. ನಾವು ನರ್ಸರಿಯಿಂದ ನಾರು ತಗೊಂಬಂದೇ ಉಳ್ಳೋದು. ಇಲ್ಲಿ ಕುಪ್ಪಳ್ಳಿ ಅವರು ಹೂವಳಿ ಗೇಟಲ್ಲಿ ಮಾಡಿದ್ದಾರೆ. ನರ್ಸರಿಲಿ ಅಲ್ಲಿಂದ ತಗೊಂಬರ್ತೀವಿ ಸರ್. ಹೌದು ಸರ್. ಇದು ಎಷ್ಟು ಬೇಕಾಗುತ್ತೆ ನಿಮ್ಗೆ? ಈಗ ನಾವು ಇಡೀ ಇದೆಲ್ಲ ಕಣ್ಣು ತುಂಬ ಪೂರ್ತಿ ಟೊಮೆಟೊನ ಗಿಡನೇ ಕಾಣ್ತಾ ಇದೆ. 3 ಎಕರೆಗೂ ಒಂದು 15,000 ನಾರು ಬೇಕು ಸರ್. 3 ಎಕರೆಗೆ 15,000 ನಾರು. ಆ ನಾರಿಗೆ ಎಷ್ಟು ಖರ್ಚಾಗುತ್ತೆ? ನಾರು ಬಂದು ಸೀಸನಲ್ಲಿ ಡಿಮ್ಯಾಂಡ್ ಇದ್ರೆ ಒಂದು ನಾರು 2 ರೂಪಾಯಿ ಹಾಕ್ತಾರೆ ಸರ್. ಈಗ ಈ ನಾರು ತಗೊಂಬಂದಿರೋ 1 ರೂಪಾಯಿ. ಸೀಸನಲ್ಲಿ ಡಿಮ್ಯಾಂಡ್ ಇದ್ದಕ್ಕೆ 2 ರೂಪಾಯಿ ಮಾಡಿದ್ರು.
ಹಾ. ಒಂದು ನಾರು ಬಂದು ಇದು ₹1 ತಂದ್ರ ಇದನ್ನ ಈಗ ₹1. ಅದಕ್ಕೆ ಮುಂಚೆ ಇತ್ತಲ್ಲ ಬೆಳೆ, ಆ ನಾರು ₹2 ಏಪ್ರಿಲ್ ಏಪ್ರಿಲಲ್ಲಿ. ಅವಾಗ ಎಲ್ಲರೂ ಹಾಕ್ತಾರೆ. ಎಲ್ಲರೂ ಡಿಮ್ಯಾಂಡ್ ಸೀಸನ್ ಅಲ್ಲ, ಈ ಅನ್ ಸೀಸನಲ್ಲಿ ₹1 ಸಿಗುತ್ತೆ ಸರ್ ಈ ನಾರು. ಕರೆಕ್ಟ್. ನಾರು ಹಾಕಿದ್ರ ಅಲ್ಲಿಂದ ನೀವು ನಾರು ಹಾಕಿದ ನಂತರ ಇದು ಎಷ್ಟು ದಿವಸ ಆಗುತ್ತೆ ಉದ್ದ ಆಗೋದಕ್ಕೆ? ಈ ಲೆವೆಲ್ ಬರ್ಬೇಕಾದ್ರೆ 3 ತಿಂಗಳು ಬೇಕು ಸರ್. ಸಾಂಪಲ್ ಫಸಲು ಬರ್ಬೇಕಾದ್ರೆ 3 ತಿಂಗಳು ಬೇಕು. 3 ತಿಂಗಳು. ಆ ನಂತರ ಒಂದು ಗಿಡದಲ್ಲಿ ಬರುತ್ತಿದ್ದು ಅಲ್ಲಿವರೆಗೆ ನಿಮ್ಗೆ ಎಷ್ಟು ದುಡ್ಡು ಖರ್ಚಾಗುತ್ತೆ 3 ಎಕರೆಗೆ? ಸರ್ 3 ಎಕರೆಗೂ ಎಣ್ಣೆ ಬೆಳೆಗೆ ಔಷಧಿಗೆ ಅಷ್ಟೇ ಖರ್ಚು ಬರೋದು. ಔಷಧಿ ಆಮೇಲೆ ಗಿಡ ಕಟ್ತೀವಿ ಸರ್, ಲೇಬರ್ಸ್ಗೆ, ಈ ಟೈನೂರಿಗೆ ಎಲ್ಲ ಒಂದು ಈ ಸಲ 2 ಲಕ್ಷ ಬಿದ್ದಿದೆ ಅಷ್ಟೇ ಸರ್. ಸೀಸನಲ್ಲಿ 5 ಲಕ್ಷ ಬಿದ್ದಿತ್ತು, ಈಗ 2 ಲಕ್ಷ ಬಿದ್ದಿದೆ. ಸೀಸನ್ ಅಂತ ಹೇಳಿದ್ರೆ ಮೊನ್ನೆ ಏಪ್ರಿಲ್ ಅಲ್ಲಿ ಉಳಿದ್ದು ಫಸ್ಟ್ ಟೈಮ್ ಹಾಕುವಷ್ಟಿಗೆ 5 ಲಕ್ಷ ಆಯ್ತು. 5 ಲಕ್ಷ ಆಯ್ತು. ಈಗ 2ನೇ ಸಲ ಉಳಿದ್ವಲ್ಲ, ಈಗ ಬರೀ 2 ಲಕ್ಷ ಬಂಡವಾಳ ಅಷ್ಟೇ ಸರ್. ಉಳುಮೆಗೆ ಒಂದು 50-60 ಸಾವಿರ. ಮತ್ತೆ ಕೊಟ್ಟಿಗೆ ಗೊಬ್ಬರ ನಮ್ಮ ಸ್ವಂತದ್ದೇ ಇತ್ತು. ಸ್ವಂತದ ಕೆಲವು ಎಲ್ಲ ರೈತರ ಹತ್ರ ಇರಲ್ಲ, ಅವರು ಕೊಂಡ್ಕೊಂಡ್ ಬರ್ಬೇಕು. ಅದೊಂದು 1.5 ಲಕ್ಷ ಆಗುತ್ತೆ ಕೊಟ್ಟಿಗೆ ಗೊಬ್ಬರಿಗೆ. ಮತ್ತು ಡ್ರಿಪ್ಪು, ಈ ಮಂಚಿಂಗ್ ಪೇಪರು, ಇವಿಗೆಲ್ಲ ಒಂದು 70 ಸಾವಿರ ಆಗುತ್ತೆ. 70 ಸಾವಿರ. ಮತ್ತು ಲೇಬರ್ಸು ನಾರು ತೊಗೊಂಬರ್ಬೇಕು, 15 ಸಾವಿರ ನಾರು ಅಂದರೆ ಒಂದು ₹2 ಲೆಕ್ಕಕ್ಕೂ 30 ಸಾವಿರ ಆಯಿತು ಸೀಸನ್ನಲ್ಲಿ. ಮತ್ತು ಲೇಬರ್ಸಿಗೆ, ಈ ಟೈನೂರಿಗೆ ಅದು ಇದೆಲ್ಲ ಬೀಳುತ್ತೆ ಸರ್. ಸೊ ಒಟ್ಟಾರೆ ಫಸ್ಟ್ ಇದ್ರಲ್ಲಿ 5 ಲಕ್ಷ ಖರ್ಚಾಗುತ್ತೆ ಸರ್. ಅವಾಗ ಏಪ್ರಿಲಲ್ಲಿ ಎಷ್ಟು ಬೆಳೆ ತೆಗೆದ್ರ ಅಂತ ಹೇಳಿದ್ರೆ ಎಷ್ಟು ಟೈಮ್ ತೊಗೊಳುತ್ತೆ ಟೊಮೆಟೊ ಬರೋದಕ್ಕೆ ಈ ರೀತಿ? ಸರ್ ಸೇಮು ಬೇಸಿಗೆಯಲ್ಲಿ ಒಂದು 2.5 ತಿಂಗಳಿಗೆ ಬರುತ್ತೆ. ಎಷ್ಟು ಬೆಳೆ ತೆಗೆದ್ರ ಆ ಸರಿ? ಸರ್ ಬೇಸಿಗೆಯಲ್ಲಿ ವೈರಸ್ ಜಾಸ್ತಿ ಇತ್ತು, ಅಂಥ ಇಳುವರಿ ಏನು ಬಂದಿಲ್ಲ. ಕಾರಣ ಏನೋ ಅರ್ಥ ಆಗಲಿಲ್ಲ. ವೈರಸ್ ಬರುತ್ತೆ ಸರ್ ಟೆಂಪ್ರೇಚರ್ಗೆ, ಅಂಥ ಇಳುವರಿ ಏನು ಬಂದಿಲ್ಲ ಬೇಸಿಗೆಯಲ್ಲಿ ಸರ್. ಒಟ್ಟು ಎಷ್ಟು ಕ್ವಿಂಟಲ್ ಬಂತು ನಿಮಗೆ ಸರ್? ಬಾಕ್ಸ್ ಲೆಕ್ಕ ನಾವು ಹೇಳೋದು. ಬಾಕ್ಸ್ ಹೇಳಿ. ಒಂದು 2,000 ಬಾಕ್ಸ್ ಬಂದಿತ್ತು ಅಷ್ಟೇ. ಇದು 3 ಎಕರೆಗೂ ಸೇರಿ 2,000 ಬಾಕ್ಸ್, ಬರೀ 2,000 ಬಾಕ್ಸ್ ಸರ್. ಆಗ ನಿಮಗೆ ದುಡ್ಡು ಎಷ್ಟು ಇದಾಯ್ತು ಅಂತ ಹೇಳಿ? ಸರ್ ನಮಗೆ ನಾವು ಬೇಸಿಗೆಯಲ್ಲಿ ಸ್ವಲ್ಪ ಸೀಸನಲ್ಲಿ ಸ್ವಲ್ಪ ಮುಂದಾಗಿಬಿಟ್ರಿ, ಸ್ವಲ್ಪ ಲೇಟ್ ಆಯ್ತು ನಮ್ಮದು. ಯಾಕಂದರೆ ಭೂಮಿಗೆ ನಾವು ಉಳುಮೆ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಸಾಂಪಲ್ಲು ಒಂದು 100 ಬಾಕ್ಸ್ ಕಿತ್ತಿದ್ವಿ, ಆಗ ಒಂದು ಬಾಕ್ಸ್ ಬಂದು 950 ಆಯಿತು. ಮತ್ತು ಫುಲ್ ಫಸ್ಲು ಅಂದರೆ ಒಂದು 500-600 ಬಾಕ್ಸ್ ಆಗೋ ಟೈಮಲ್ಲೇ ರೇಟ್ ಕುಸಿಬಿತ್ತು ಸರ್. ಈಗ ಒಂದು ಬಾಕ್ಸ್ ಇವತ್ತು ನೀವು ₹250 ಹೇಳ್ತಾ ಇದ್ರೆ ಈ ಪ್ರೆಸೆಂಟ್ ಡೇಯಲ್ಲಿ, ಅದು 950 ಇತ್ತಾ? 950 ಸರ್. ಅಂತ ಹೇಳಿದ್ರೆ ಬೇಸಿಗೆ ಕಾಲ, ಮದುವೆ ಸೀಸನು, ತುಂಬಾ ಡಿಮಾಂಡ್ ಇರುತ್ತೆ ಅನ್ಕೊಳ್ಳಿ. ಆಗ ಬೆಳೆನೂ ಇಳುವರಿ ಬರಲ್ಲ ಸರ್, ಆಗ ಫುಲ್ ಡಿಮ್ಯಾಂಡ್ ಇರುತ್ತೆ. ಈಗ ಬೇಸಿಗೆಯಲ್ಲಿ ಇದು 2,000 ಬಾಕ್ಸ್ ಆಗಿದ್ದು ಅಷ್ಟೇ, ಈಗ ಇದು 3,000 ಬಾಕ್ಸ್ ಆಗುತ್ತೆ ಈ ಟೈಮಲ್ಲಿ. ಅವಾಗ ನೀವು ಎಷ್ಟು ದುಡ್ಡು ಬಂತು ನಿಮಗೆ ಸರ್? ಆವಾಗ ಒಂದು 2 ಲಕ್ಷ ಆಯ್ತು ಅಷ್ಟೇ ಸರ್. ಅಂದರೆ ನೀವು 3 ಲಕ್ಷ ಲಾಸ್ ಆಯಿತು. 3 ಲಕ್ಷ ಲಾಸ್ ಆಯಿತು. ರೇಟ್ ಬಿದ್ದೋಯ್ತು ಸರ್. ರೇಟ್ ಬಿದ್ದೋಯ್ತು 2 ಲಕ್ಷ. ಅದಾದ ನಂತರ ಅದನ್ನ ಫಸಲು ಮುಗೀತು. ಈಗ ಅದೇ ಗಿಡ ಮರ ಹೀಗೆ ಉದ್ದಾಗಿ ಇದ್ದಿದ್ದು ಅಲ್ಲ ಸರ್, ಮತ್ತೆಲ್ಲ ಕಿತ್ಬಿಟ್ವಿ. ಮತ್ತೆ ಕಿತ್ಬಿಟ್ಟು ಮತ್ತೆ ನಾರು ಉಳಿತು. ಆದ್ರೆ ಇಲ್ಲಿ ನಿಮ್ಗೆ ಇಲ್ಲಿ ಲಾಭ ಅಂತ ಹೇಳಿದ್ರೆ ಈ ಇದನ್ನ ಮಾಡುವಾಗಿಲ್ಲ, ಪೇಪರ್ ಹಾಕುವಾಗಿಲ್ಲ, ಆಮೇಲೆ ಡ್ರಿಪ್ಪಿನ ಪೈಪ್ ಹಾಕುವಾಗಿಲ್ಲ, ಆಮೇಲೆ ಈ ಉಳುಮೆ ಮಾಡಂಗಿಲ್ಲ. ಸೊ ಒಟ್ಟಾರೆ ಆ ನಂತರ ಮತ್ತೆ ನೆಟ್ರ ಸರ್ 2ನೇ ಸಾರಿ ಈ ಬಾರಿ. ಈಗ ಎಷ್ಟು ಮಾರಿದ್ರೆ ಈ ಸರಿ? ಅದೇ ಸರ್, ಹೋದ್ಸಲಿ ಹೋಗಿದ್ದು ಎಲ್ಲ ಬಂಡವಾಳ ಬಂತು ಅಷ್ಟೇ ಸರ್. ಇನ್ನೊಂದು ರೈತರು ಕೇಳ್ತೀನಿ ಸರ್, ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಹಾಕಿ ಮಾಡಿದರೆ ಇದೇ ಬೆಡ್ಡಲ್ಲೇ 3 ಬೆಳೆ ಬೆಳಿಬೋದು. ಈಗ ಮತ್ತೆ ನಾನು ಸೇವಂತಿ ಮಾಡ್ತೀನಿ ಇದರಲ್ಲಿ. ಈಗ ಇದಾದ್ಮೇಲೆ ಸೇವಂತಿ ಮಾಡ್ತೀನಿ ಸರ್. ಈಗ ಮೊದಲನೇ ಬಾರಿ ಹೇಳಿದ್ರೆ ₹2 ಲಕ್ಷ ಬಂತು ಮೊದಲು ಹಾಕಿದಾಗ ಅಂತ ಹೇಳಿ, ಈಗ 2ನೇ ಬಾರಿ ಎಷ್ಟು? ಸರ್ ಈಗ 2ನೇ ಬಾರಿ ನಮಗೆ ಇದುವರೆಗೂ ಒಂದು 3.5 ಲಕ್ಷ ಬಂದಿದೆ. ರೇಟ್ ಕಡಿಮೆ ಇದ್ರೂ 3.5 ಲಕ್ಷ ಬಂದಿದೆ ಅಂದ್ರೆ ಫಸಲು ಚೆನ್ನಾಗಿ ಬಂದಿದೆ ಸರ್. ಈಗ ನೀವು ಮಾರ್ಕೆಟಿಂಗನ್ನ ಹೇಗೆ ಮಾಡ್ತೀರಾ ಸರ್? ನಾವು ಮಾರ್ಕೆಟ್ ಅದೇ ಕೋಲಾರ ಡೈರೆಕ್ಟ್ ಹಾಕ್ತೀವಿ. ಅಲ್ಲ, ಡೈರೆಕ್ಟ್ ಅಂದ್ರೆ ಇಲ್ಲೇ ಬರ್ತಾರೆ? ಬಾಕ್ಸ್ಗೆ ₹30 ಹೋಗುತ್ತೆ ಸರ್. ಇಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ಗೆ ₹30, ಕಮಿಷನ್ನು, ಟೆಂಪೋ ಬಾಡಿಗೆಲ್ಲ ಸೇರಿ ₹30 ಹೋಗುತ್ತೆ ಒಂದು ಬಾಕ್ಸ್ಗೆ. ಈಗ ನೀವು ಇಲ್ಲಿ ಬೆಳಿತೀರಾ ಅಂತ ಇಟ್ಕೊಳ್ಳಿ, ಇಲ್ಲಿ ಬೆಳೆದ ಕೂಡಲೇ ನಿಮ್ಗೆ ಯಾರು ಅಂದ್ರೆ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಅಂದ್ರೆ ಯಾರು ಬರ್ತಾರೆ? ಅದಕ್ಕೆ ಟೆಂಪೋ ಬಾಡಿಗೆಗೆ ಬರ್ತಾರೆ, ಅವರು ತಗೊಂಡೋಗಿ ಹಾಕ್ತಾರೆ. ಅವ್ರಿಗೆ ಬಾಕ್ಸ್ಗೆ ₹15 ಹೋಗುತ್ತೆ ಒಂದು ಬಾಕ್ಸ್ಗೆ. ಅವ್ರ ಟೆಂಪೋ ಬಾಡಿಗೆ. ಮತ್ತೆ ಅಲ್ಲಿ ಮಂಡಿಗೆ ಹಾಕ್ತಾರೆ. ನಾವು ಆಕ್ಷನ್ ಟೈಮಲ್ಲಿ ಹೋಗ್ತೀವಿ ಸರ್. ಆಕ್ಷನ್ ಎಷ್ಟು ಗಂಟೆಗೆ ಆಗುತ್ತೆ? ಆಕ್ಷನ್ 9:30 ಬೆಳಗ್ಗೆ. ಏನು ಆಕ್ಷನ್ ಆಗುತ್ತೆ? ಅಲ್ಲಿ ಬಾಕ್ಸ್ ಇಟ್ಟಿರ್ತಾರೆ. ಆಕ್ಷನ್ ಮಾಡುವಂಥವ್ರು ಯಾರು? ಮಂಡಿಯವರೇ ಸರ್. ಏನಂತ ಕೂಗ್ತಾರೆ?
ಅದೇ ಕಾಯಿ ಒಂದು 5 ಬಾಕ್ಸ್ ಅಲ್ಲಿ ಕುಂಬಿಸ್ತಾರೆ, ಅದ್ರ ಬಗ್ಗೆ ಆಕ್ಷನ್ ಮಾಡ್ತಾರೆ ಸರ್. ರೇಟ್ ಹೇಗೆ ಮಾಡ್ತಾರೆ ಒಂದು 200 ರೂಪಾಯಿ, 150 200 ಶುರು ಮಾಡ್ತಾರೆ ಸರ್. ಅಲ್ಲಿ ದಲ್ಲಾಳಿಗೆ ಬಂದಿರ್ತಾರಲ್ಲ ಅವ್ರ ಮೇಲೆ ಡಿಪೆಂಡ್ ಸರ್ ಅದು. ನೀವೇನ್ ಮಾಡ್ತೀರಾ ಅವಾಗ? ನೀವೇನ್ ಹೇಳ್ತೀರಾ? 200 ಎಷ್ಟಿಗೂ ಲಾಸ್ಟ್ ಎಷ್ಟಕ್ಕೆ ಹೋಗುತ್ತೆ ನೋಡ್ತೀರಾ? ನೋಡ್ತೀವಿ, ಅದು ನೋಡ್ತೀನಿ ಕ್ವಾಲಿಟಿ ಮೇಲೆ. ನಮಗಿಂತ ಚೆನ್ನಾಗಿರೋ ಕ್ವಾಲಿಟಿ ಆ ರೇಟ್ ಟ್ಯಾಲಿ ಮಾಡ್ಕೊಂಡು ನಾವು ಕೊಡ್ತೀವಿ ಸರ್. ಈ ಸರಿ ಎಷ್ಟಕ್ಕೆ ಕೊಟ್ರ ಫಸ್ಟ್ ಬೆಳೆನ? ಫಸ್ಟ್ ಬೆಳೆ 480 ಕೊಟ್ಟಿವಿ ಸರ್. 480ಕ್ಕೆ ಅದೇ ರೇಟ್ ಇದೀವಿ ಸಾಕಾಗಿ ಸರ್. ನಮಗೆ 15 ಲಕ್ಷ ಆಗ್ತಾಯಿತ್ತು, ಆ ರೇಟ್ ಕುಸಿದ್ಬಿಡ್ತು. 480 ಅಂತ ಹೇಳಿದ್ರೆ ಅದಕ್ಕಿಂತ ಹಿಂದೆ 900 ರೂಪಾಯಿ ಇತ್ತು. 950 ಸೀಸನಲ್ಲಿ ಸರ್. ಇದು ಅನ್ಸೀಸನ್. 480 ನಮ್ಮ ಬೇರೆ ರೈತರದಲ್ಲ 680ವರೆಗೂ ಹೋಗಿದೆ ಸರ್. ನಮಗಿಂತೂ ಕ್ವಾಲಿಟಿ ಇತ್ತು ಅವ್ರದ್ದು. ಅವ್ರದ್ದು 680 ಕ್ವಾಲಿಟಿ ಇದ್ದಿದ್ದು ನಾಟಿ ಕುಳ್ಳೇನ. ಅವ್ರಿಗೆ ಎಷ್ಟು ಕಮಿಷನ್ ಕೊಡಬೇಕು ಸರ್? ಅವ್ರಿಗೆ ರೇಟ್ ಮೇಲೆ ಡಿಪೆಂಡ್ ಸರ್. ರೇಟ್ ಜಾಸ್ತಿ ಇದ್ದಷ್ಟು ಅವ್ರಿಗೂ ಕಮಿಷನ್ ಜಾಸ್ತಿ ಹೋಗುತ್ತೆ ಸರ್. ಈಗ 250 ರೂಪಾಯಿ ಅಂದ್ರೆ ಎಷ್ಟು ಕೊಡ್ತೀರಾ? 250 ರೂಪಾಯಿ ಅಂದರೆ ಅವ್ರಿಗೊಂದು ಬಾಕ್ಸ್ ಮೇಲೆ ಒಂದು 100 ರೂಪಾಯಿಗೆ 10 ರೂಪಾಯಿ ಹೋಗುತ್ತೆ ಸರ್. 10 ರೂಪಾಯಿ 100 ರೂಪಾಯಿಗೆ. ಆಮೇಲೆ ಕ್ಯಾಶು ಅಲ್ಲೇನಾ ಪೇಮೆಂಟ್? ಅದ್ರ ಅಲ್ಲೇ ಪೇಮೆಂಟ್ ಮಾಡ್ತಾರೆ ಸರ್. ಎಲ್ಲ ಅಲ್ಲೇ ಮಾಡ್ತಾರೆ. ನಾವು ಮಂಡ್ಯ ಜಾಸ್ತಿ ಪರಿಚಯ, ನಾವು ಬೆಳೆ ಮಾಡಬೇಕಾದ್ರೆ ಅಡ್ವಾನ್ಸ್ ತಗೊಂಬರ್ತೀವಿ ಸರ್. ಓ, ಕೊಡ್ತಾರೆ ಸರ್. ಅಡ್ವಾನ್ಸು ಕೊಡ್ತಾರೆ ಸರ್. ಇದುವರೆಗೂ 1500 ಬಾಕ್ಸ್ ಏನೋ ಕಿತ್ತಿದ್ದೀವಿ. ಒಂದು 3.5 ಲಕ್ಷ ಬಂದಿದೆ ಸರ್ ಇದುವರೆಗೂ. ಇನ್ನೂ ಒಂದು 1500 ಬಾಕ್ಸ್ ಆಗುತ್ತೆ. ಸೊ ಇನ್ನೊಂದು 3.5 ಲಕ್ಷ ಬರುತ್ತೆ ಅಂತೀರಾ? ಒಂದು ಬಾಕ್ಸಲ್ಲಿ ಎಷ್ಟು ಕಿಲೋ ಇರುತ್ತೆ? 15 kg ಇರುತ್ತೆ ಸರ್. 15 kg. ಈಗ ಇದು ಒಂದು ವರ್ಷದಲ್ಲಿ 2 ಬೆಳೆ ಬಂತು ಟೊಮೆಟೊ ಅಂತ ಆಯ್ತು. ಆ ನಂತರ ಏನು ಮಾಡ್ತೀರಾ? ಈಗ ಸೇವಂತಿ ಮಾಡ್ತೀವಿ ಸರ್. ಎಲ್ಲ ಎಕ್ಸ್ಪ್ರೆಸ್ ಅಂತ ಬರುತ್ತೆ ಸೇವಂತಿ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದನ್ನ ನೆಡ್ತೀವಿ ಸರ್. ಅಲ್ಲಿ ಇದು ಹಾಕಿರೋದು ಏನಕ್ಕಂದ್ರೆ ಸರ್, ಸ್ವಲ್ಪ ವೈರಸ್ನ ಅವಾಯ್ಡ್ ಮಾಡುತ್ತೆ. ಯಾವುದು? ಇದು ಚೆಂಡು ಹೂವು. ಈ ಟ್ರಿಪ್ಸ್ ಇರುತ್ತೆ ನೋಡಿ ಸರ್, ಟ್ರಿಪ್ಸ್. ಆ ಟ್ರಿಪ್ಸ್ಗೆ ಈ ಕಲರ್ಗೆ ಬಂದು ಇದರಲ್ಲಿ ಬೀಳುತ್ತೆ, ಆಗ ಇದು ಅವಾಯ್ಡ್ ಮಾಡುತ್ತೆ ಸರ್. ಇದಕ್ಕೆ ಔಷಧಿ ಹೊಡ್ಕೊಳ್ತೀವಿ, ಅದಕ್ಕೆ ಅವಾಯ್ಡ್ ಆಗುತ್ತೆ ಸರ್. ಇದು ಟ್ರಿಪ್ಸ್ ಅನ್ನೋದು ಬೇಗ ಇದಕ್ಕೆ ಅಟ್ಯಾಚ್ ಆಗುತ್ತೆ. ಎಲ್ಲ ಇದರಲ್ಲಿರುತ್ತೆ ಟ್ರಿಪ್ಸ್ ಅಂದರೆ ಅದು ವೈರಸ್. ವೈರಸ್ನ ಅದೇ ಸರ್ ಉತ್ಪತ್ತಿ ಮಾಡೋದು ಟ್ರಿಪ್ಸ್. ಅದು ಇದಕ್ಕೆ ಬಂದು ಬೀಳುತ್ತೆ, ಆಗ ಇದಕ್ಕೆ ಔಷಧಿ ಹೊಡಿತೀವಲ್ಲ ನಾವು, ಆಗ ಅದು ಬೇಗ ಸಾಯುತ್ತೆ ಸರ್. ಏನ ರಕ್ಷಣೆ ಮಾಡೋದಕ್ಕೆ ಇದನ್ನ ಬೆಳೆಸೋದು ಈ ಹೂನ, ಚೆಂಡು ಹೂನ? ಹೌದು ಸರ್. ಡ್ರಿಪ್ ಇರಿಗೇಷನ್ ಅಂತ ಹೇಳಿದಿರ ನೀವು. ಡ್ರಿಪ್ನ ಅಂದ್ರೆ ಪೈಪ್ಲೈನ್ ಅಲ್ಲಿ ಎಷ್ಟು ಬಾರಿ ನೀರು ಬಿಡ್ತೀರಾ ಟೊಮೆಟೊ ಹಾಕಿದ ನಂತರ? ಅದು ಮಳೆ ಮೇಲೆ ಡಿಪೆಂಡ್ ಸರ್. ಮಳೆ ಹೊಡೆದ್ರೆ 4 ದಿವಸ ನೀರೇ ಹಾಕಲ್ಲ. ಈ ಬಾರಿ ಹೇಗಿತ್ತು? ಈ ಬಾರಿ ಚೆನ್ನಾಗಿ ಮಳೆ ಇತ್ತು ಸರ್. ಈ ಬಾರಿ ಒಂದು 4 ಸಲ ಮಾಡಿದ್ವಿ ಅಷ್ಟೇ ನೀರು. ಎಲ್ಲ ಮಳೆಗೆ ಬಂದಿರೋದು ಸರ್. ಈ ಡ್ರಿಪ್ ಇರಿಗೇಷನ್ ಅನ್ನೋದು ರೈತರಿಗೆ ಒಳ್ಳೇದಂತೀರಾ? ಒಳ್ಳೇದು ಸರ್. ನೀರು ಹಾಕೋದು ಆ ಕೆಲಸ ಎಲ್ಲ ಹೇಗೆ ಮಾಡ್ತೀರಾ ನೀವು ಇದನ್ನ ಅಂತ ಹೇಳಿದ್ರೆ? ಮೋಟ್ರ್ ಹಾಕಿ ಬಿಡ್ತೀರಾ ಅಥವಾ ಹೇಗೆ ಸರ್? ಕೆಲವರೆಲ್ಲ ಕೃಷಿ ಹೊಂಡಲ್ಲಿ ಬಿಡ್ತಾರೆ. ನಮ್ಗೆ ಎಚ್ಚೆತ್ತವಾಗಿ ನೀರಿದ್ದಾವೆ. 4 ಇಂಚು ನೀರು ಬೋರ್ವೆಲ್ಲೇ ಡೈರೆಕ್ಟ್ ಮಾಡ್ತೀವಿ ನಾವು. ನಮ್ಮ KCB ನೀರು ಬಂತು ಸರ್, ಅದನ್ನ ಈಗ ಮೇಲೆ ನೀರಿದೆ. ಕೋರಮಂಗಲ ಚಲ್ಗಟ್ಟ ವ್ಯಾಲಿ, ಅದರಿಂದ ಈಗ 150 ಅಡಿಯಲ್ಲಿ ನೀರಿದೆ ಸರ್. ನೀವು ಹೇಳ್ತಾ ಇದ್ರ ನಿಮ್ಮ ಹತ್ರ ಯಥೇಚ್ಛವಾಗಿ ನೀರಿದೆ ಅಂತ ಹೇಳಿ ತುಂಬಾ ವಿಶೇಷ ಅನಿಸ್ತು. ನೀವು ಅಲ್ಲಿ CK ವ್ಯಾಲಿ ಅಂತ ಹೇಳಿ ಪದ ಪ್ರಯೋಗ ಮಾಡಿದ್ರ. CK ವ್ಯಾಲಿ ಅಂತ ಹೇಳಿದ್ರೆ ಕೋರಮಂಗಲ ಚಲ್ಗಟ್ಟ ವ್ಯಾಲಿ ಅಂತ ಹೇಳಿ. ಇದು ಬೆಂಗಳೂರು ಕೆರೆಗಳೇನಿದಾವೆ, ಈಗ ಉಳಿದಿದ್ದು ಒಂದು 80 ಕೆರೆಗಳ ನೀರು. ಈ ನೀರೇನಾಗುತ್ತೆ ಅಂದ್ರೆ ಬೆಂಗಳೂರಲ್ಲಿ ಸಂಸ್ಕರಣೆ ಆಗುತ್ತೆ. ಈ ಭಾಗ ಕೋಲಾರ ಶ್ರೀನಿವಾಸಪುರ ಭಾಗಕ್ಕೆ ಬಿಡ್ತಾ ಇದ್ದಾರೆ. ಅಲ್ಲೊಂದು ದೊಡ್ಡ ಕೆರೆ ಇದೆ. ಹೌದು ಸರ್. ಇದು ನೀವು ಕೇಳಿದ್ದೀರಾ? CK ವ್ಯಾಲಿ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಕೇಳಿದ್ದೀರಾ? ಕೇಳಿದ್ದೀವಿ ಸರ್. ಕೇಳಿದ್ದೀರಾ? ಹೌದು ಸರ್. ಇದು ಬೆಂಗಳೂರು ಕೆರೆಗಳ ನೀರು, ಆದ್ರೆ ಇದನ್ನ ಸಂಸ್ಕರಣೆ ಮಾಡಿ ಈ ಸೈಡ್ ತರ್ತಾರೆ, ಫಿಲ್ಟರ್ ಮಾಡಿ ತರ್ತಾರೆ. ಆದ್ರೆ ಇದು ಇದಕ್ಕಿಂತ ಮೊದಲು ತಮಿಳ್ನಾಡಿಗೆ ಹರಿತಾ ಇತ್ತು ನೀರು. ಎಲೆಮಲ್ಲಪ್ಪನ ಕೆರೆ ಮತ್ತೆ ಬೆಳೆಂಡೂರು ಕೆರೆ, ಆಗ್ರಾ ಕೆರೆ, ವರ್ತೂರ್ ಕೆರೆ, ಇದೆಲ್ಲ ನೀರು ಸೇರಿ ತಮಿಳ್ನಾಡಿಗೆ ಹರಿತಾ ಇತ್ತು. ಇದಕ್ಕೆ ತಮಿಳ್ನಾಡಲ್ಲಿ 3 ಡ್ಯಾಮ್ ಇತ್ತು. ಹೊಸೂರಲ್ಲಿ ಒಂದು ಡ್ಯಾಮ್ ಇತ್ತು, ಕೃಷ್ಣಗಿರಿಯಲ್ಲಿ ಕೃಷ್ಣಗಿರಿ ರಿವರ್ ಪೋರ್ಟ್ ಅಂತಿತ್ತು. ಇನ್ನೊಂದು ಡ್ಯಾಮ್ ಬಂದ್ಬಿಟ್ಟು ನಮ್ಮ ಇದರಲ್ಲಿತ್ತು, ಕಡಲೂರ್ ಹತ್ರ ಇತ್ತು ಒಂದು ಡ್ಯಾಮು. 2016 ನಂತರ ಇದು ಪ್ರಾರಂಭ ಆಗುತ್ತೆ. ಹಾಗಾದ್ರೆ ಈ ನೀರಿನ ಉಪಯೋಗ ಇದೆನಾ ನಿಮಗೆ? ಸರ್, ನಮಗೆ ಈ ನೀರು ಬಂದ್ಮೇಲೆ ಸರ್ ಬೋರ್ವೆಲ್ ನೀರು ಬರ್ತಾ ಇದ್ದು, ಬತ್ತೋಗಿತ್ತು ಬೋರ್ವೆಲ್. ಆ ನೀರು ಬಿಟ್ಟ ಮೇಲೆ ನೀರು ಬರ್ತಾ ಇಲ್ಲ ಸರ್. ಮೊದಲು ನಾವು ಮಾಡ್ತಾ ಇಲ್ಲ ಸರ್, ಬೇಸಾಯ ಬಿಟ್ಬಿಟ್ಟಿದ್ವಿ. ಎಷ್ಟು ವರ್ಷ ಬಿಟ್ಟಿದ್ರ ಸರ್? ಒಂದು 7-8 ವರ್ಷ ಬಿಟ್ಬಿಟ್ಟಿದ್ವಿ.
ಯಾವಾಗಿಂದ ಪ್ರಾರಂಭ ಮಾಡಿದ್ರ? KCB ಅಲ್ಲಿ ನೀರು ಬಂದು 3 ತಿಂಗಳಿಂದಾನೆ ಸರ್ ಶುರು ಮಾಡಿದ್ದು. ಒಂದು 4-5 ವರ್ಷದಿಂದ ಸರ್. ನಾನು ITI ಮುಗಿಸಿದೆ, ನೀರು ಅನುಕೂಲ ಇತ್ತು, ಮತ್ತೆ ಇದನ್ನೇ ನಾವು ಮಾಡಿದೆ ಸರ್. ಮಾನ್ಯ ವೀಕ್ಷಕರೇ, ನೀವು ಕೇಳ್ಬೋದು KC ವ್ಯಾಲಿ ಅಂತ ಹೇಳಿ ನೀವು ಕೇಳಿರ್ತೀರಾ. ಈ ಹಿಂದೆನೆ ಸುಮಾರು ಬಾರಿ ಈ KC ವ್ಯಾಲಿ ಅಂತ ಹೇಳಿದ್ರೆ, ನಾನು ಈಗಲೇ ಹೇಳಿದೆ ನಿಮಗೆ, ಕರ್ನಾಟಕದಿಂದ ತಮಿಳುನಾಡಿಗೆ ಸುಮಾರು ವರ್ಷಕ್ಕೆ 10ರಿಂದ 20 TMC ಹರಿತಾ ಇತ್ತು. ಅದೇ ನೀರು ಕೋಲಾರಕ್ಕೆ ತಿರುಗಿಸ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಎತ್ತಿನ ಹೊಳೆ ಯೋಜನೆ ಬಗ್ಗೆ ಸುಮಾರು ಮಾತುಗಳಿದ್ವು ಆ ಸಮಯದಲ್ಲಿ. ಆ ಎತ್ತಿನ ಹೊಳೆಕ್ಕಿಂತ ಮೊದಲು KC ವ್ಯಾಲಿ ಮಾಡ್ಬೇಕಂತ ಹೇಳಿ ಸರ್ಕಾರ, ಅಂದ್ರೆ ಈ ಯೋಜನೆನ ಅವತ್ತು ಕೈಗೆತ್ಕೊಳ್ಳುತ್ತೆ. ಕೈಗೆತ್ಕೊಂಡ ನಂತರ ತುಂಬಾ ಬೇಗನೆ ಪೂರ್ಣ ಮಾಡ್ತಾರೆ. ಆ ಯೋಜನೆ ಆದ ನಂತರ ಅಂತ ಹೇಳಿದ್ರೆ, ನಾವು ಏನ್ ತಮಿಳ್ನಾಡಿಗೆ ನೀರು ಹರಿತಾ ಇತ್ತು, ಆ ನೀರನ್ನ ನಮ್ಮಲ್ಲೇ ಮರುಬಳಕೆ ಮಾಡಿದ್ರೆ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳಿ ಇವಾಗ ಕೃಷಿಕರ ಹತ್ರನೇ ಕೇಳ್ಬೋದು. ಇದಾದ ನಂತರ ನೀವು ಹೇಳ್ತಾ ಇದ್ರ ಡ್ರಿಪ್ ಇರಿಗೇಷನ್ ತುಂಬಾ ಕಡಿಮೆ ಮಾಡ್ತೀರಾ. KC ವ್ಯಾಲಿ ಇದಾಗುತ್ತೆ. ನೀರು ಬಂದ ನಂತರ ಕೃಷಿ ಶುರು ಮಾಡ್ತೀರಾ ನೀವು. ಈಗ ನೀವು ಮತ್ತೆ ಶುರು ಮಾಡಿ ಒಂದು 7 ವರ್ಷ ಆಯ್ತಾ ಕೃಷಿನ? ಸರ್ KC ವ್ಯಾಲಿ ನೀರು ಬಂದ ಮೇಲಿಂದಾನೆ ಶುರು ಮಾಡಿದ್ದು. ಒಂದು 5 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. 5 ವರ್ಷದಿಂದ ಮೊದಲಿನ ನೀರು ಇರ್ಲಿಲ್ಲ ಸರ್. ನೀರೇ ಇರ್ಲಿಲ್ಲ ಈ ಭಾಗದಲ್ಲಿ. ಎಲ್ಲ ಬತ್ತೋಗಿತ್ತು. ಎಲ್ಲ ನಮ್ದು ಒಂದೇ ಅಲ್ಲ ಸರ್, ಸುತ್ತಮುತ್ತ ರೈತರೆಲ್ಲ ಡಿಸ್ಟಿಕ್ ಅಲ್ಲೇ ಕೋಲಾರ ಜಿಲ್ಲೆ, ಶ್ರೀನಿವಾಸಪುರ ಎಲ್ಲ ಸರ್. ಚಿಕ್ಕಬಳ್ಳಾಪುರ ಸ್ವಲ್ಪ ಚಿಕ್ಕಬಳ್ಳಾಪುರ ಏನು KC ವ್ಯಾಲಿ ಹೋಗಿಲ್ಲ, ನಮ್ ಕೋಲಾರಿಗೆ ಬಂದಿರೋದು. ಅಲ್ಪ ಸ್ವಲ್ಪ ಚಿಕ್ಕಬಳ್ಳಾಪುರ ತಾಲೂಕವರೆಗೂ ಅನುಕೂಲ ಇದೆ ಸರ್. ಸರಿ, ಈಗ ನೀವು ಇದಾದ ನಂತರ ಒಂದು ಬೆಳೆನ ಹೇಳಿದ್ರ, ಇನ್ನೊಂದು ನೀವು ಹೇಳ್ತಾ ಇದ್ರ ಬೆಳೆ ಅಂತ ಹೇಳಿದ್ರೆ ಹೂನ ಹಾಕ್ತೇನೆ ಅಂತ ಹೇಳಿ, ಸೇವಂತಿಗೆ ಹೂನ ಅಂತ ಹೇಳಿ. ಅದು ಎಷ್ಟು, ಈ 3 ಎಕರೆಯಲ್ಲಿ ಎಷ್ಟು ಹಾಕ್ತೀರಾ? ಇದ್ರ ಮೇಲೆ ಹಾಕ್ತೀರಾ? ಇದು ಎಲ್ಲ ಗಿಡ ಕಟ್ ಮಾಡಿ ಎಲ್ಲ ಕಿತ್ ಬಿಡ್ತೀವಿ ಸರ್, ಬೇರ್ ಸಮೇತ ಕಿತ್ಬಿಟ್ಟು ಮತ್ತೆ ನೀಟಾಗಿ ನಾರ್ ತಗೊಂಡು. ಅದನ್ನು ಸೇಮ್ ಗಿಡ ಸಿಗುತ್ತೆ, ನರ್ಸರಿಯಲ್ಲೇ ಸಿಗುತ್ತೆ ಸರ್. ನರ್ಸರಿ ಎಷ್ಟಾಗುತ್ತೆ ಅದು ಒಂದಕ್ಕೆ? ಸರ್ ಅದು ಬಂದು ಒಂದು ನಾರು ಬಂದು 3 ರೂಪಾಯಿ ಸರ್. ಸೊ ಆಗ ನಿಮ್ ಇಡೀ ತೋಟ ಪೂರ್ತಿ ಹಳದಿ ಆಗಿರುತ್ತಲ್ಲ? ಹೌದು ಸರ್. ಎಷ್ಟು ತಿಂಗಳ ಬೆಳೆ ಬರುತ್ತೆ? ಅದು 3 ತಿಂಗಳೇ ಸರ್. ಎಷ್ಟು ಕ್ವಿಂಟಾಲ್ ಬರುತ್ತೆ ಸರ್? ಅದು ಎಕರೆಗೆ ಚೆನ್ನಾಗಿ ಇಳುವರಿ ಬಂದ್ರೆ ಒಂದು 7ರಿಂದ 8 ಕ್ವಿಂಟಾಲ್ ಪಡಿಬೋದು ಸರ್. 7ರಿಂದ 1 ಕ್ವಿಂಟಾಲ್ ಎಷ್ಟು ಇರ್ತಿರುತ್ತೆ ಸರ್? ಅದು KG ಬಂದು 200 ರೂಪಾಯಿ 250 ಹೋಗ್ಬಿಡುತ್ತೆ ಸರ್. ಮೊನ್ನೆ ಬೇಸಿಗೆ ಎಲ್ಲೆಲ್ಲ 350 ಹೋಯ್ತು. ಆ ರೇಟೇನ ಸಿಕ್ಬಿಟ್ರೆ 100 kgಗೆ ಎಷ್ಟಾಯ್ತು? 25,000 ಆಯ್ತು. ಹೌದು ಸರ್. 100 kg ಅಂದ್ರೆ 1 ಕ್ವಿಂಟಾಲ್ಗೆ 10 ಕ್ವಿಂಟಾಲ್ ಅಂದ್ರೆ 2.5 ಲಕ್ಷ ಆಯ್ತು. ನಿಮ್ದು ಎಷ್ಟು ಕ್ವಿಂಟಾಲ್ ಬಂದಿತ್ತು? ನಾವು ಮನೆ ಅಲ್ಲಿ ಮಾಡಿದ್ವಿ ಸರ್, ಒಂದು 2 ಎಕರೆಯಲ್ಲಿ ಮಾಡಿದ್ವಿ. ಆಗ ಬರೀ ಒಂದು 150 ರೂಪಾಯಿ ರೇಟ್ ಸಿಕ್ಕಿತ್ತು ಅಷ್ಟೇ. ಬಂಡವಾಳ ಎಲ್ಲ ಒಂದು 2 ಲಕ್ಷ ಬಿದ್ದಿತ್ತು, ಒಂದು 5 ಲಕ್ಷ ಲಾಭ ಬಂತು ಸರ್. 5 ಲಕ್ಷ ಲಾಭ ಬಂತು. ಬರೀ 150 ರೂಪಾಯಿ ರೇಟ್ ಸಿಕ್ಕಿತ್ತು ಸರ್. ಆದ್ರೂ ಪರವಾಗಿಲ್ಲ, ಲಾಭ ಬಂತು ಸರ್. ಇದ್ರಿಗೆ ಈಗ ಮಾಡ್ತೀವಿ ಸರ್. ಇದನ್ನೆಲ್ಲ ತೆಗೆದ್ಬಿಟ್ಟು ಈಗ ನೆಡ್ತೀವಿ. ಜನವರಿ ಎಂಡಿಗೆ ನೆಡ್ತೀವಿ ಸರ್. ಜನವರಿ ಎಂಡಿಗೆ ಈಗ ನೆಟ್ರೆ ಈಗ ಕೆಲವರೆಲ್ಲ ಮಾಡಿದ್ದಾರೆ ಸರ್. ಅದು ಈಗ ಲೈಟಿಂಗ್ಸ್ ಹಾಕ್ಬೇಕು, ಯಾಕೆ ಆಗಲ್ ಕಡಿಮೆ ಈಗ, ಅದಕ್ಕೆ ಲೈಟಿಂಗ್ಸ್ ಹಾಕಿದ್ರೇನೆ. ಈಗ ನೀವು ಹೇಳ್ತಾ ಇದ್ರೆ ಅಂದ್ರೆ ಸೇವಂತಿಗೆ ಈ ನಂತರ ಅಂದ್ರೆ ವರ್ಷಕ್ಕೆ ನಿಮ್ದು 2 ಬಾರಿ ಟೊಮೆಟೊ, 1 ಬಾರಿ ಸೇವಂತಿಗೆ ಮಾಡಿದೆ ಸರ್. ಸೊ ಆ ನಂತರ ಈಗ ನೀವು ಕೃಷಿಗೆ ಬಂದ 5 ವರ್ಷ ಆಯ್ತಂದ್ರ ಎಷ್ಟು ದುಡ್ಡನ್ನ ನೋಡಿದೀರಾ ಸರ್? ದುಡ್ಡು ಒಂದು ನೋಡ್ತಾನೆ ಇರ್ತೀವಿ ಸರ್. ಒಂದು ಬಂದಿದ್ದು ಇನ್ನೊಂದು ಬೆಳೆ ಹಾಕೋದು ಹೀಗೆ ಸರ್. ಯಾವ ಬೆಳೆ? ಮೊದಲು 1 ಎಕರೆ ಮಾಡ್ತಾ ಇದ್ದೆ ಸರ್ ನಾನು. ಚಿಲ್ಲಿ ಫಸ್ಟ್ ಶುರು ಮಾಡಿದ್ದು, ಮೆಣಸಿನಕಾಯಿ. ಈಗ ಅದರಿಂದ ಈ ಟೊಮೆಟೊ ಹೀಗೆ ದುಬಾರಿ ಬೆಳೆಗೆ ಹೋಗ್ತಾ ಇರೋದೆ ಸರ್ ರೈತ. ಹಾಗಾದ್ರೆ ನಿಮಗೆ ಇದು ವೃತ್ತಿ ಖುಷಿ ಕೊಡುತ್ತಾ? ಹೌದು ಸರ್, ಕೊಡುತ್ತೆ ಸರ್. ಎಷ್ಟು ಗಂಟೆಗೆ ಶುರು ಮಾಡ್ತೀರಾ ಬೆಳಗ್ಗೆ ಕೆಲಸನ? ಸರ್ 6 ಗಂಟೆಗೆ ಶುರು ಮಾಡ್ತೀನಿ. ಸಾಯಂಕಾಲ 6 ಗಂಟೆವರೆಗೆ ತೋಟ ತಿರ್ತೀವಿ. ಮತ್ತೆ ಮನೆಗೆ ಹೋಗಿ ಮತ್ತೆ ಎನಿ ಟೈಮ್ 6 ಗಂಟೆ ಬೆಳಿಗ್ಗೆ. ನೆಮ್ಮದಿ ಆಗಿದೆ ಸರ್. ಅಂತ ಹೇಳಿದ್ರೆ ಕೃಷಿಯಲ್ಲಿ ಯಶಸ್ಸನ್ನ ಕಂಡಂತ ಯುವ ರೈತರು ನೀವು. ಹೌದು ಸರ್. ಮದುವೆ ಆಗಿದೆನಾ? ಎಲ್ಲಿ ನಾವು ಇದುವರೆಗೂ ಹೋಗಿಲ್ಲ. ಇನ್ನೂ 2 ವರ್ಷ ಬೇಡ ಅಂತ ಸುಮ್ಮನಿದ್ದೀವಿ ಸರ್.